ಏನ್ ಮಾಡಿದ್ರಿ ದಂಧೆಗೆಲ್ಲ ಬಸ್ ಫ್ರೀ ಮಾಡಿ ಎಲ್ಲ ನಮ್ಮ ಹಳೆ ಸತ್ಯನಾಶ ಹೋಗಿದ್ವಿ ನೋಡ್ರಿ ಏನ್ ಹೇಳೋದಂದ್ರೆ ಬಸ್ ಫ್ರೀ ಮಾಡಿ ಇನ್ಶೂರೆನ್ಸ್ ಮಾಡು ನಿನ್ನ ಹೆಸರಲ್ಲಿ ಒಂದು ಎರಡು ಮಾಡ್ತಾರೆ ಯಾವ್ದಾರು ಒಂದು ಹಗ್ಗ ತಗೋ ಅಂದ್ರೆ ಹೇಳಿದಕ್ಕೆ ನೋಡ್ರಿ ಇಲ್ಲ ಕಟಬಾಯಿ ತುಂಬ ಇಮ್ಮಲ್ ತುಂಬ್ಯಾನ್ರಿ ಮತ್ತೆ ಬಸ್ ಏನಿಲ್ರಿ ಬಸ್ ಒಪ್ಪರಿನಾಕದ್ರಿ ಈಗ ಆಪತ್ತಿ ಇವು ಏನಪ್ಪಾ ಅಂತಂದ್ರೆ ಸ್ಟ್ರೈಕ್ ಮಾಡಕ್ ಬಂದ್ರಿ ಕೊರೋನಾ ಗಾಡಿ ತುಂಬ್ಕೊಂಡು ಸಿಬಿಟಿ ಖಾಲಿ ಮಾಡಿದೆ ಬಸ್ ಸಿಬಿಟಿಂದ ನಮಸ್ಕಾರ ಸ್ನೇಹಿತರೆ, ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಇವಾಗ ಎಲ್ಲಿದನಪ್ಪ ಅಂತಂದ್ರೆ ಮನೆ ಕಡೆ ಅದ ನೋಡ್ರಿ. ಮನೆಯಿಂದ ಸೀದಾ ಎಲ್ಲಿಗಪ್ಪ ಅಂತಂದ್ರೆ ಈಗ ಡ್ಯೂಟಿಗೆ ಹೋಗ್ಬರ್ರಿ. ಇಲ್ಲಿಂದ ಎಲ್ಲಿಗೆ ಹೋಗಪ್ಪ ಅಂತಂದ್ರೆ ವಡಗಾಂವ್ ಹೋಗುದ್ರಿ. ವಡಗಾಂವ್ನಿಂದ ನಮ್ಮ ಡ್ಯೂಟಿ ಸ್ಟಾರ್ಟ್ ಮಾಡೋನು ಬರ್ರಿ. ಇವತ್ತೊಂದು ಏನು ಮಳೆ ಇಲ್ಲ ಏನಿಲ್ರಿ, ಎಲ್ಲ ಶಾಂತ ಐತಿ. ಗಾಡಿ ಅಂತೂ ರೆಡಿ ಐತ್ರಿ, ಎಲ್ಲ ವರ್ಷ ಒಂದು ಗಾಡಿ ರೆಡಿ ಮಾಡೀನಿ. ಬರ್ರಿ ಇಲ್ಲಿಂದ ಸೀದಾ ಎಲ್ಲಿಗೆ ಹೋಗಪ್ಪ ಅಂದ್ರೆ ವಡಗಾಂವ್ ಹೋಗೋನು. ವಡಗಾಂವ್ನಿಂದ ನಮ್ಮ ಡ್ಯೂಟಿ ಸ್ಟಾರ್ಟ್ ಮಾಡೋನು. ಇವಾಗ ಎಲ್ಲಿದನಪ್ಪ ಅಂದ್ರೆ ಎಳ್ಳೂರು ಕ್ರಾಸ್ನಾಗ ನೋಡ್ರಿ. ಇಲ್ಲಿಂದ ಡ್ಯೂಟಿ ಸ್ಟಾರ್ಟ್ ಮಾಡೋನು ಬರ್ರಿ. ನೋಡೋಣ ಯಾವ ಸೀಟ್ ಸಿಗ್ತಾವು ಏನು. ಇಲ್ಲಿ ಸೀದಾ ಎಲ್ಲಿಗೆ ಹೋಗಪ್ಪ ಅಂದ್ರೆ ಬಸ್ ಸ್ಟ್ಯಾಂಡ್ ಹೋಗಿ ಬರ್ರಿ. ನೋಡ್ರಿ ಅದೆಲ್ಲ ಬಸ್ಸಿಗೆ ಫ್ರೀ ಆಧಾರ್ ಕಾರ್ಡು ನೋಡ್ರಿ ಬಸ್ಸಿನ ಫ್ರೀ. ಹಾ ಬಸ್ ಆಗಿದೆ ಅದು. ಇವಾಗ ಎಲ್ಲಿದನಪ್ಪ ಅಂತಂದ್ರೆ ವಡಗಾಂವ್ದಿಂದ ಗಾಡಿ ತುಂಬ್ಕೊಂಬಂದು ಕಿಲ್ಲಾ ಖಾಲಿ ಮಾಡಿದೆ. ಕಿಲ್ಲಾದಿಂದ ಮತ್ತೆ ಸೀದಾ ಎಲ್ಲಿ ಹೊಂಟನಪ್ಪ ಅಂತಂದ್ರೆ ಯಾವ ಕಡೆ ಸೀಟ್ ಸಿಗ್ತಾವ ಆ ಕಡೆ ಹೋಗೋನು ಬರ್ರಿ. ಸಿಬಿಟಿಂದ ಸೀದಾ ಎಲ್ಲಿಗೆ ಬನ್ನಿಪ್ಪ ಅಂತಂದ್ರೆ ವಡಗಾಂವ್ ಬಂದ ನೋಡ್ರಿ. ಬರ್ಬೇಕಾದ್ರೆ ಅಂತೂ ಏನು ಹೇಳ್ಕೊಳ್ಳೋಂತ ಏನು ಟ್ರಿಪ್ ಕೊಡ್ರಲ್ಲಲ್ರಿ. 40 ರೂಪಾಯಿ ಆಯ್ತು ಬರೀ. ಇಲ್ಲಿಂದ ಸೀದಾ ಮತ್ತೆ ಯಾವ ಸೈಡ್ ಹೋಗೋಣಪ್ಪ ಅಂತಂದ್ರೆ ಬಸ್ ಸ್ಟ್ಯಾಂಡ್ ಸೈಡ್ ಹೋಗೋಣ ಬರ್ರಿ. ಗಾಡಿ ಅಂತೂ ನಿಂತಾವ್ರಿ. ಇಲ್ಲಿ ನಮ್ಮ ಪಕ್ಯ ಬಂದಾನ್ರಿ. ಪಕ್ಯಾಗ ಸೀಟ್ ಸಿಗುವಲ್ಲ ಅಂತ ಅದಕ್ಕೆ ಪಕ್ಯಾಗ ಏನು ಹೇಳಿನಂತಂದ್ರೆ ಒಂದು ಹಗ್ಗ ತಗೋಪ್ಪ. ಹಗ್ಗ ತಗೊಂಡು ಯಾವ್ದಾರ ಗಿಡ ನೋಡು, ಅದು ದಂಧೆಗಂತೂ ಮುಗೋತಿ. ಹೋಗಿ ಯಾವ್ದಾರ ಗಿಡಕ್ಕೆ ನೋಡು ವ್ಯವಸ್ಥೆ ಮಾಡ್ಕೊಂಡು ಹೇಳತನ್ರಿ. ಇನ್ಶೂರೆನ್ಸ್ ಮಾಡು ನಿನ್ನ ಹೆಸರಲ್ಲೇ ಒಂದು ಎರಡು ಮಾಡ್ಕಾರ. ಯಾವ್ದಾರ ಒಂದು ಹಗ್ಗ ತಗೋ, ಯಾವ್ದಾರ ಚಲೋ ಗಿಡ ನೋಡು ಅಂತ ಹೇಳಕತ್ತಾನ. ಮತ್ತೆ ಹೇಳತಾನ್ರಿ ಹೇಳಿದಕ್ಕೆ ನೋಡ್ರಿ. ಇಲ್ಲ ಕಟಬಾಯಿ ತುಂಬ ಇಮ್ಮಲ್ ತುಂಬ್ಯಾನ್ರಿ. ಮತ್ತೇನ್ ಮಾಡ್ತಾನ. ಮಳೆ ಅಂತೂ ಏನು ಇಲ್ರಿ ಇವತ್ತು. ವಡಗಾಂವ್ ಅಂತೂ ಪೂರಾ ಬಿಸಿಲು ಐತಿ. ಬರ್ರಿ ಇಲ್ಲಿಂದ ಸೀದಾ ಯಾವ ಸೈಡ್ ಹೋಗೋಣಪ್ಪ ಅಂತಂದ್ರೆ ಬಸ್ ಸ್ಟ್ಯಾಂಡ್ ಸೈಡ್ ಹೋಗೋಣ್ರಿ. ವಡಗಾಂವ್ನಿಂದ ಗಾಡಿ ತುಂಬ್ಕೊಂಬಂದು ಕಿಲ್ಲಾ ಖಾಲಿ ಮಾಡಿದೆ ನೋಡ್ರಿ. ಬರ್ಬೇಕಾದ್ರೆ 100 ರೂಪಾಯಿ ಅಂತೂ ಟ್ರಿಪ್ ಕುಂತು. ಮತ್ತೆ ಇಲ್ಲಿಂದ ಈಗ ಯಾವ ಸೈಡ್ ಹೋಗೋಣಪ್ಪ ಅಂತಂದ್ರೆ ಸೀಟ್ ಯಾವ ಸೈಡ್ ಸಿಗ್ತಾವ ಆ ಸೈಡ್ ಹೋಗೋಣ ಬರ್ರಿ. ನಮ್ಮ ಕೆಲಸ ಅಂತೂ ಏನು ಹೇಳ್ಕೊಳ್ಳುವಂಥದಂತೂ ಏನು ಇಲ್ರಿ. ನಮ್ಮ ದಂಧೆ ಕತಿ ಅಂತೂ ಮುಗ್ದೈತಿ. ಈಗ ಏನು ಮಾಡಕ್ಕೆ ಬರೋದಿಲ್ರಿ. ಕೆಲವೊಂದು ಫ್ರೆಂಡ್ಸ್ಗಳು ಕೇಳ್ತಾರ್ರಿ, ನಾವು ಹೊಸ ರಿಕ್ಷಾ ತೊಗೋಬೇಕನ್ನೋದನಿ, ಕೆಲಸ ಹೆಂಗೈತಿ ಸ್ವಲ್ಪ ನಮಗೂ ಹೇಳು ಅಂತ ಹೇಳ್ತಾರ್ರಿ. ಕೆಲಸ ಹೆಂಗೈತಿ ಅಂತ ಹೇಳಕ್ಕಾದ್ರೆ ನಾವು ಇಲ್ಲಿ ಸೀಟಿಂಗ್ ಇಲ್ಲಾರ್ಕ ದಂಧೆಗೆ ಇಲ್ಲಾರ್ಕ ಒದ್ದಾಡಕತ್ತೇವ್ರಿ. ಮತ್ತು ಅವ್ರಿಗೆ ಏನು ಹೇಳೋದ್ರಿ ಏನು ಬೇರೆ. ನಿನ್ನೆಂತೂ ಕೆಲಸ ಮಾಡಿದ್ರೆ ನಿನ್ನೆ ಏನು ಮುಂಜಾನೆಯಿಂದ ರಾತ್ರಿ 9 ಗಂಟೆ ಮಟ್ಟ ದುಡಿದ್ರು ನೋಡ್ರಿ. 1200 ರೂಪಾಯಿ ದುಡಿದೇವ್ರಿ. ಗ್ಯಾಸ್ ಹಾಕೇವಿ 500 ರೂಪಾಯಿ. ಅದು ಏನು ಮಾಡ್ಬೇಕು ತಿಳಿವಲ್ರಿ. ಇವತ್ತಂದ್ರು ಬೆಳಗಾವ್ದಾಗ ಮಳೆ ಇಲ್ಲ ಏನು ಇಲ್ರಿ. ಕೆಲಸ ಮಾಡೋವಕ್ಕ ಖುಷಿ ಐತ್ರಿ. ಪಬ್ಲಿಕ್ ಮಾತ್ರ ಯಾವುದೂ ಇಲ್ರಿ. ಏನಾಗ್ತದ ನೋಡೋಣ ಬರ್ರಿ. ಟ್ರೈ ಅಂತೂ ಮಾಡೋದು, ಕೆಲಸ ಮಾಡಬೇಕಂತೇಳಿ ಮಾಡೋನು ಬರ್ರಿ. ನೋಡೋಣ್ರಿ ಇಲ್ಲಿಂದ ಸೀದಾ ಯಾವ ಸೈಡ್ ಸೀಟ್ ಸಿಗ್ತಾವಲ್ಲ ಆ ಸೈಡ್ ಹೋಗುನು. ಎಲ್ಲದನಪ್ಪ ಅಂತಂದ್ರೆ ಎಳ್ಳೂರು ಕೇಲಿ ಕಡೆ ಅದ ನೋಡ್ರಿ. ಬಸ್ ಸ್ಟ್ಯಾಂಡಿಂದ ಗಾಡಿ ತುಂಬ್ಕೊಂಬಂದು ಖಾಲಿ ಮಾಡಿದೆ. ಬರೀ ಮತ್ತೆ ಎಲ್ಲಿ ಹೋಗಣಪ್ಪ ಅಂತಂದ್ರೆ ಯಾವ ಕಡೆ ಸೀಟ್ ಸಿಗ್ತಾವೋ ಆ ಕಡೆ ಹೋಗುನು. ಸೀಟಿಂಗ್ ಅಂತೂ ಏನು ಇಲ್ರಿ ಇವತ್ತ. ಎಲ್ಲ ಖಾಲಿ ಅಡ್ಡಾಡೋದಾಗೈತೆ ನೋಡ್ರಿ. ನೋಡ್ರಿ ಇಲ್ಲಿ ಬಂದೆಲ್ಲ ಗಾಡಿ ಇಲ್ಲೇ ನಿಂತಾವ್ರಿ. ಎಳ್ಳೂರು ಕೇಲಿ ಕಡೆ ಏನೈತಿ ಸೀಟಿಂಗ್? ಇಲ್ಲ ಸೀದಾ ಯಾವ ಸೈಡ್ ಹೋಗೋಣಪ್ಪ ಅಂತಂದ್ರೆ ಬಸ್ ಸ್ಟ್ಯಾಂಡ್ ಕಡೆ ಹೋಗೋಣ್ರಿ. ಬಿಸಿಲಂತೂ ಹಚ್ಚಿ ಕಟ್ಟಾಕತ್ತೈತ್ರಿ. ಮಳೆ ಅಂತೂ ಏನಿಲ್ಲ. ಇವಾಗ ಎಲ್ಲಿದೆವಪ್ಪ ಅಂತಂದ್ರೆ ಚೆನ್ನಮ್ಮ ಸರ್ಕಲ್ ಅದ ನೋಡ್ರಿ. ವಡಗಾಂವ್ನಿಂದ ಗಾಡಿ ತುಂಬ್ಕೊಂಬಂದು ಚೆನ್ನಮ್ಮ ಖಾಲಿ ಮಾಡಿದ್ದೆ. ಬರ್ಬೇಕಾದ್ರೆ ಟ್ರಿಪ್ ಮಾತ್ರ ಮಸ್ತ್ ಕುಂತ್ರಿ. ಈಗ ಇನ್ನೊಂದು ಟ್ರಿಪ್ ಹೊಳಿ ಬರ್ಬೇಕಾದ್ರೆ ಚೆನ್ನಮ್ಮ ಏನೋ ಬಂದ್ ಮಾಡಕತ್ತಾರ್ರಿ. ಯಾಕಪ್ಪ ಅಂತಂದ್ರೆ ಏನೋ ಸ್ಟ್ರೈಕ್ ಮಾಡಾರಂತ್ರಿ ಈಗ. ಹಿಂಗಾಗಿ ಪೊಲೀಸರು ಎಲ್ಲಿ ನಿಂತು ಕೊಡವಲ್ರಿ. ಬರ್ರಿ ಈಗ ಇಲ್ಲಿಂದ ಎಲ್ಲಿ ಹೋಗೋಣಪ್ಪ ಅಂತಂದ್ರೆ ಯಾವ ಕಡೆ ಸೀಟ್ ಇರ್ತಾವ ಆ ಕಡೆ ಹೋಗುಣ್ರಿ. ನಮ್ಮ ಹೆಬ್ಬುಲಿ ನಿಂತದ್ ನೋಡ್ರಿ. ಇಲ್ಲ ನೀವು ಹೇಳ್ತಾನ್ರಿ ಈಗ 20 ರೂಪಾಯಿ ಬಂದ್ರ ಎಲ್ಲಿಂದ 20 ರೂಪಾಯಿ ಬಂದ ನೋಡ್ರಿ. ಅನುಗುಣದಿಂದ 20 ರೂಪಾಯಿ ಚೆನ್ನಮ್ಮ ಹಾಕೊಂಡಾನಂತ್ರಿ. ಏನ್ ಮಾಡೋದ್ರಿ ದಂಧೆಗೆಲ್ಲ ಬಸ್ ಫ್ರೀ ಮಾಡಿ ಎಲ್ಲ ನಮ್ಮ ಹಳೆ ಸತ್ಯನಾಶ ಹೋಗಿದ್ವಿ ನೋಡ್ರಿ. ಇಲ್ಲಿ ಏನ್ ಹೇಳದಾನಂದ್ರ ಬಸ್ ಫ್ರೀ ಮಾಡಿ ನಮ್ ಜೀವನ ಸತ್ಯನಾಶ ಆಗೈತೆ ಅಂತ ಹೇಳ್ತಾನ್ರಿ. ಹಂಗೆಲ್ಲ ಮಾತಾಡಬಾರ್ದು. ಏನ್ ದುಡಿ ಕಾಯಕವೇ ಕೈಲಾಸ. ಬಸವಣ್ಣವ್ರು ಏನ್ ಹೇಳಾರು ಅದನ್ನ ಮಾಡೋದ್ರಿ. ಈಗ ಬರ್ರಿ ಈಗ ಇಲ್ಲಿಂದ ಎಲ್ಲಿ ಹೋಗೋಣಪ್ಪ ಅಂದ್ರೆ ಯಾವ ಕಡೆ ಸೀಟ್ ಸಿಗ್ತಾ ಆ ಕಡೆ ಹೋಗೋನು. ನಮ್ಮ ಹುಲಿ ನಿಂತದ್ ನೋಡ್ರಿ. ಇಲ್ಲ ಹುಲಿ ನೀವು ಮಾಡಬೋದ್ರಿ. ಹಿಂಗೈತ್ರಿ ಚೆನ್ನಮ್ಮ ಸರ್ಕಲ್. ಪೊಲೀಸರಂತೂ ನಿಂತು ಕೊಡಲ್ರಿ. ಇಲ್ಲಿ ಚೆನ್ನಮ್ಮದಿಂದ ಒಂದು ಬಾಡಿಗೆ ಸಿಕ್ಕದ್ರಿ. ಬರ್ರಿ ಎಲ್ಲಿ ಹೋಗೋದಪ್ಪ ಅಂತಂದ್ರೆ ರೇಡಿಯೋ ಕಾಂಪ್ಲೆಕ್ಸ್ ಹೋಗ್ಬೇಕಂದ್ರಿ ಬೆಳಗಾವ್ ಮಾರ್ಕೆಟ್ನಾಗ. ಬರ್ರಿ ಹೋಗೋಣ. ವರ್ಷ ನಾ ನಡಿದ್ದೇನಪ್ಪ. ಚೆನ್ನಮ್ಮದಿಂದ ಎಲ್ಲಿಗಪ್ಪ ಅಂತಂದ್ರೆ ರೇಡಿಯೋ ಕಾಂಪ್ಲೆಕ್ಸ್ ರೀ.
ಬಾಡಿಗೆ ಬಿಟ್ಟು ಈಗ ಮತ್ತೆ ವಾಪಸ್ ಹೊಂಟ ನೋಡ್ರಿ. ನೋಡೋಣ ಬರ್ರಿ, ಬೋಗಾರಸ್ ಕಡೆ ಹೋಗೋದಕ್ಕತ್ತೋ ಚೆನ್ನಮ್ಮಕ್ ಹೋಗೋದಕ್ಕತ್ತೋ ನೋಡೋಣ್ರಿ. ಯಾವ ಕಡೆ ಹೋಗಿದ್ದ ಬಳಕ ನಮಗೆ ಶೀಟ್ ಸಿಗ್ತಾವ ಆ ಕಡೆ ಹೋಗಾಕ ಬರ್ತೈತಿ. ಚೆನ್ನಮ್ಮದಾಗಂತೂ ಗಾಡಿ ನಿಂದ್ರಿಸಿ ಕೊಡವಲ್ರಿ. ಯಾಕಪ್ಪ ಅಂತಂದ್ರ ಸ್ಟ್ರೈಕ್ ಐತ್ರಿ ಇವತ್ತಿಲ್ಲಿ. ಯಾರೋ ಮಂತ್ರಿ ರಾಜೀನಾಮೆ ಕೊಡ್ಬೇಕಂತ ಹೇಳಿ ಇವರು ಏನೋ ಸ್ಟ್ರೈಕ್ ಮಾಡದಾರ್ರಿ. ಎಲ್ಲಿದನಪ್ಪ ಅಂತಂದ್ರ ಈಗ ಚೆನ್ನಮ್ಮದಾಗ ಅದ ನೋಡ್ರಿ. ಚೆನ್ನಮ್ಮದಿಂದ ಸೀದಾ ಮತ್ತು ವಾಪಸ್ ಯಾವ ಕಡೆ ಸೀಟ್ ಸಿಗ್ತಾವ ಆ ಕಡೆ ಹೋಗ್ ಬರ್ರಿ. ನೋಡ್ರಿ ಇಲ್ಲಿ ಸ್ವಲ್ಪ ತೋರಿಸ್ತಾನೆ. ಸರ್ದಾರ್ ಗೌನ್ಯಾಗ ಎಲ್ಲಾ ಗಾಡಿ ಬಂದ್ ನಿಂತಾವ್ರಿ ಸ್ಟ್ರೈಕ್ ಮಾಡಾಕ. ಸರ್ದಾರ್ ಗೌನ್ಯಾಗಂತೂ ಗಾಡಿ ಎಷ್ಟು ನಿಂತಾವ್ರಿ. ಈಗ ಇವ್ರು ಏನಪ್ಪಾ ಅಂತಂದ್ರ ಸ್ಟ್ರೈಕ್ ಮಾಡಕ್ ಬಂದಿರಿ ಈಗ ನೋಡ್ರಿ. ಹಿಂಗೈತಿ ಪರಿಸ್ಥಿತಿ. ಚೆನ್ನಮ್ಮ ಸರ್ಕಲ್ನಾಗ ಸ್ಟ್ರೈಕ್ ಮಾಡೋದ್ರಿಂದ ರೀ ನಮಗೆ ಕೆಲಸ ಮಾಡೋ ರಿಕ್ಷಾ ಡ್ರೈವರ್ಗಳಿಗೆ ಮತ್ತು ಹೋಗು ಬರೋವ್ರಿಗೆ ಎಲ್ಲ ಭಾಳ ತೊಂದರೆ ಆಗದ್ರಿ. ಚೆನ್ನಮ್ಮ ಸರ್ಕಲ್ ಬಂದ್ ಆಗ್ಬಿಟ್ರೆ ಬಸ್ ಎಲ್ಲ ಬಂದ್ ಆಕವ್ರಿ. ಯಾವ ಸೈಡಪ್ಪ ಅಂತಂದ್ರೆ ಈ ಸೈಡ್ ಅನಗೋಳು, RPD, ಫಸ್ಟ್ ಗೇಟ್, ಸೆಕೆಂಡ್ ಗೇಟ್, ಖಾನಾಪುರ, ಕಿರಣವಾಡಿ, ಮಚ್ಚೇರಿ, ವಡಗಾಮ ಹಿಂಗೆ ಹೋಗೋ ಸೈಡ್ ಎಲ್ಲ ಬಸ್ ಅಂತೂ ಬಂದ್ ಆಕವ್ರಿ. ಸ್ಟ್ರೈಕ್ ಮಾಡಕ್ ಬಂದಾರ್ರಿ ಇವ್ರು. ಯಾರೋ ಮಂತ್ರಿ ರಾಜೀನಾಮೆ ಕೊಡ್ಬೇಕಂತ್ರಿ ಇವ್ರಿಗೆ. ಅವ್ರ ಸಂಬಂಧ ಇವರು ಸ್ಟ್ರೈಕ್ ಮಾಡಕ್ ಬಂದಾರ್ರಿ ಇಲ್ಲಿ ಗಾಡಿಗಳು ತಗೊಂಡು. ಸರ್ದಾರ್ ಗೌಡ್ನ ಗಾಡಿ ಎಲ್ಲ ಹಚ್ಚೋದು ಚೆನ್ನಮ್ಮ ಸರ್ಕಲ್ನಾಗ ಬಂದ್ ಮಾಡುದ್ರಿ. ಟೈರ್ಗೆ ಬೆಂಕಿ ಹಚ್ಚುದ್ರಿ ಇಲ್ಲಿ ಬಂದು. ಈ ದುಡ್ಕೊಂಡ್ ತಿನ್ನಾರ್ಗಿ ಇವ್ರು ತ್ರಾಸ ಮಾಡ್ತಾರ್ರಿ. ನಾವು 3 ಗಾಡಿ ಹೋಗ್ಯಾವ. ಈಗ 4ನೇ ಗಾಡಿ ನಾನು ನಿಂತನ್ರಿ ಈಗ. ಇಲ್ಲಿ ನೋಡೋಣ್ರಿ, ಗ್ಯಾಪ್ ನೋಡ್ಕೊಂಡು ಇಲ್ಲಿಂದ ಹೋಗುನು. ಚೆನ್ನಮ್ಮದಿಂದ ಗಾಡಿ ತುಂಬ್ಕೊಂಡು ಸೀದಾ ಎಲ್ಲಿಗೆ ಹೋದಪ್ಪ ಅಂದ್ರೆ ವಡಗಾವ್ ಹೋದ್ರಿ. ವಡಗಾವಿಂದ ಖಾಲಿ ಮಾಡೋದಕ್ಕೆ ಮತ್ತೆ ಅಲ್ಲಿಂದ ಸೀಟ್ ಸಿಕ್ಕರು. ಎಲ್ಲಿಗೆ ಬಾ ಅಂತಂದ್ರೆ ಬಸ್ ಸ್ಟ್ಯಾಂಡ್ ರೀ. ಬಸ್ ಸ್ಟ್ಯಾಂಡ್ ಬಂದು ಗಾಡಿ ಖಾಲಿ ಮಾಡಿದೆ. ಟೈಮ್ ಬಂದು 2 ಗಂಟೆ ಆಯ್ತು ನೋಡ್ರಿ. ಬರ್ಬೇಕಾದ್ರಂತೂ ಟ್ರಿಪ್ ಮಾತ್ರ ಮಸ್ತ್ ಕುಂತ್ರಿ. ಈ ಕಿಲ್ಲಾದಿಂದ ಎಲ್ಲಿಗೆ ಹೋಗೋಣಪ್ಪ ಅಂತಂದ್ರೆ ಸೀದಾ ಆಲ್ಟೋ ಸರ್ಕಲ್ ಹೋಗ್ರಿ. ಆಲ್ಟೋ ಸರ್ಕಲ್ ಹೋಗಿ ಊಟ ಮಾಡಿ ಅಲ್ಲಿಂದ ಮತ್ತೆ ಡ್ಯೂಟಿ ಸ್ಟಾರ್ಟ್ ಮಾಡೋಣ ಬರ್ರಿ. ಅದ್ರಾಗ ಇವತ್ತು ಸೀಟಿಂಗ್ ಸ್ವಲ್ಪ ಮಧ್ಯಾಹ್ನದಿಂದ ಏನೋ ಚಲೋ ಅನ್ಸಾದ್ರಿ. ಯಾಕಪ್ಪ ಅಂತಂದ್ರೆ ಬಸ್ಸು ಕಮ್ಮಿ ಆಗಿದ್ದಾರೆ. ಅಲ್ಲೇ ಚೆನ್ನಮ್ಮ ಸರ್ಕಲ್ ಇದ್ದಾರೆ. ಸ್ಟ್ರೈಕ್ ಮಾಡ್ತಾನೆ ಅಂದಿದ್ದಕ್ಕೇನೋ ಹಿಂಗಾಗಿ ಬಸ್ ಕಮ್ಮಿ ಇದಾವ್ರಿ. ಮಾಡಿ ಮತ್ತೆ ಈಗ ನಮ್ಮ ದಿನಚರಿ ಸ್ಟಾರ್ಟ್ ಮಾಡ್ಬೇಕು. ಹಾಕೊಂಡ್ರೆ ಗ್ಯಾಸ್ ಬೇರೆ ಕಲಿ ಇದ್ರಿ. ಗ್ಯಾಸ್ ಒಂದು ಹಾಕೋಬೇಕು ಬರ್ರಿ. ಆಲ್ಟೋ ಸರ್ಕಲ್ ಇಂದ ಗಾಡಿ ತುಂಬಿಕೊಂಡು ಸೀದಾ ವಡಗಾವ್ ಆನಂದ್ ನಗರಕ್ಕೆ ಬಂದ್ ನೋಡ್ರಿ. ಬಂದ್ ಗಾಡಿ ಅಂತೂ ಖಾಲಿ ಆಯ್ತು. ಬರ್ಬೇಕಾದ್ರ ಟ್ರಿಪ್ ಅಂತೂ ಅಂತದೇನು ಹೇಳ್ಕೊಂಡ್ ಕುಂದ್ರಲಿಲ್ರಿ. 100 ರೂಪಾಯಿ ಐತ್ರಿ. ಈಗ ಮತ್ತೆ ತಾಯಿಂದ ಯಾವ ಸೈಡ್ ಹೋಗ್ಬೇಕಪ್ಪ ಅಂತಂದು ವಿಚಾರ ಮಾಡಕತ್ತನ್ರಿ. ನೋಡೋಣ್ರಿ, ಶೀಟ್ ಸಿಕ್ಕ್ರ ಸೀದಾ ಚೆನ್ನಮ್ಮ ಬೋಗಾರಸ್ ಕಡೆ ಹೋಗುಣ್ರಿ. ಇಲ್ಪ ಅಂತಂದ್ರೆ ಇಲ್ಲಿಂದ ಸೀದಾ RPD ಹೋಗಿ RPDಯಿಂದ ಚೆನ್ನಮ್ಮ ಅಥವಾ ಬೋಗಾರಸ್ ಕಡೆ ಹೋಗುನು ಬರ್ರಿ. ಈಗ ನೋಡೋಣ. ಬಸ್ ಅಂತೂ 2-3 ಬಸ್ ಹೋದ್ರಿ. ಎಳ್ಳೂರಿಂದ ಬಸ್ ಸ್ಟ್ಯಾಂಡ್ ಕಡೆ ಸೀಟ್ ಅಂತೂ ಸಿಗೋದು ಡೌನ್ರಿ. ಈಗ ಒಂದು ಬಸ್ ಬಂದ್ರಿ. ಈಗ ಸೀದಾ ಇಲ್ಲಿಂದ RPD RPDಯಿಂದ ಬಸ್ ಸ್ಟ್ಯಾಂಡ್ ಕಡೆ ಹೋಗೋಣ. ವಡಗಾವಿಂದ ಗಾಡಿ ತುಂಬ್ಕೊಂಬಂದು CVT ಖಾಲಿ ಮಾಡಿದೆ. CVTಯಿಂದ ಮತ್ತೆ ಎಲ್ಲಿ ಹೊಂಟಾರಪ್ಪ ಅಂತಂದ್ರೆ ಯಾವ ಕಡೆ ಸೀಟ್ ಸಿಗ್ತಾವ ಆ ಕಡೆ ಹೋಗೋಣ ಬರ್ರಿ. ಬರ್ಬೇಕಾದ್ರಂತೂ ಟ್ರಿಪ್ ಚಲೋ ಕುಂತ್ರಿ. ಈಗ ನೋಡೋಣ್ರಿ, ಹೋಗ್ಬೇಕಾದ್ರೆ ಹೆಂಗೆ ಕುಂದಿರ್ತೈತಿ ಏನೋ ಏನಾರ ಮಾಡೋದು. 1500 ರೂಪಾಯಿ ದುಡಿಬೇಕಂತ ಐತ್ರಿ ಆಸೆ. ನೋಡೋಣ ಬರ್ರಿ. ವಡಗಾವ್ ಬಸ್ಸು ಮುಂದೆ ಹೊಂಟೈತಿ. ನಾವು ಅದ್ರೇನು ಹೊಂಟೇವಿ. ಸೀಟ್ ಹತ್ತಾವು ಇಲ್ಲೋ ಏನು. ಬಸ್ ಸ್ಟ್ಯಾಂಡಿಂದ ಗಾಡಿ ತುಂಬ್ಕೊಂಡು ಸೀದಾ ವಡಗಾವ್ ಬಂದು ನೋಡ್ರಿ. ಬರ್ಬೇಕಾದ್ರೆ ಸೀಟ್ ಸಿಕ್ಕು. ಹಿಂಗಾಗಿ ಸೀದಾ ಎಲ್ಲಿ ಬಂತಪ್ಪ ಅಂದ್ರೆ ವಡಗಾವ್ ಬಂದೆ. ವಡಗಾವಿನಿಂದ ಹೋಗಾಕ ಸೀಟ್ ಅಂತೂ ಭಾಳ ಅದಾವ್ರಿ. ಕರೆ ಅವು ಹತ್ತುದಿಲ್ರಿ. ಎಲ್ಲ ಏನಪ್ಪಾ ಅಂತಂದ್ರೆ ಆಧಾರ್ ಕಾರ್ಡ್ ಕಂಪನಿ ಐತ್ರಿ. ಅದು ನೋಡ್ರಿ ಈಗ ಸಿಕ್ಕಾಪಟ್ಟಿ ಸೀಟ್ ಇಂದಾವ್ರಿ. ಕರೆ ನೋಡ್ರಿ ಏನ್ ಅಂತಾವ್ರಿ ಸೀಟ್. ಒಂದ್ ಸೀಟ್ ಹತ್ತುದಿಲ್ರಿ. ಅವ್ರು 2 ತಾಸು ಗಟ್ಲೆ ಬಸ್ ನಿಂದಿರ್ದಾರ. ಕರೆ ರಿಕ್ಷಾಕಂತೂ ಹತ್ತುದಿಲ್ರಿ. ಬರ್ರಿ ಇಲ್ಲಿಂದ ಸೀದಾ ನೋಡೋಣ್ರಿ ಯಾವ ಕಡೆ ಸೀಟ್ ಸಿಗ್ತಾವ ಆ ಕಡೆ ಹೋಗುನು. ಬಸ್ ಅಂತೂ ಬಂದೈತ್ರಿ ಈಗ ವಡಗಾವ್ಕ. ಆ ಬಸ್ ಈಗ ರಿಟರ್ನ್ ಹೋಗ್ಬೇಕ ನಾವು ಹೋಗುಣ್ರಿ. ಮಳಿ ಅಂತೂ ಏನಿಲ್ಲ ನೋಡ್ರಿ. ಇವತ್ತು ಪೂರ ಎಲ್ಲ ಬಿಸಿಲು ಐತ್ರಿ. ಬೆಂಗ್ಳೂರು ಬರಾದ್ರಿ ಹಂಗೈತ್ರಿ ಬಿಸಿಲು. ಬಸ್ ಏನಿಲ್ರಿ. ಬಸ್ ಒಪ್ಪಾರಿನ ಹಾಕದ್ರಿ. ಈಗ ರಾಪತಿ ಪಬ್ಲಿಕ್ ರೀ. ಸೀದಾ ಗಾಡಿ ಬಸ್ಸನ್ನ ಯಾಕಪ್ಪ ಅಂತಂದ್ರೆ ಬಸ್ ಅಂತೂ ಹೋತು. ಸೀಟ್ ಅದಾವ್ರಿ ಇಲ್ಲಿ. ಇನ್ನ ನೋಡೋಣ ಯಾವ ಹತ್ತಾವ ಏನ್ ಮಾಡ್ತಾವ ಇಲ್ಲಿ. ಸೀದಾ ಮತ್ತೆ ಎಲ್ಲಿ ಹೋಗೋಣ ಅಂದ್ರೆ ಬಸ್ ಸ್ಟ್ಯಾಂಡ್ ಕಡೆನೂ ಹೋಗುದ್ರಿ. ನಾವು ಬೇರೆ ಎಲ್ಲಿ ಹೋಗಲ್ರಿ. ಬಸ್ ಸ್ಟ್ಯಾಂಡು, CVT, ಚೆನ್ನಮ್ಮ, ವಡಗಾವ್ ಅಡ್ಡಾಡ್ರೆ. ವಡಗಾವ್ನಿಂದ ಗಾಡಿ ತುಂಬ್ಕೊಂಡ್ಬಂದು ಸೀದಾ ಬಸ್ ಸ್ಟ್ಯಾಂಡ್ ಬಂದು ನೋಡ್ರಿ. ಬರ್ಬೇಕಾದ್ರೆ ಟ್ರಿಪ್ ಮಾತ್ರ ಮಸ್ತ್ ಕುಂತ್ರಿ. ಬರ್ರಿ ಇಲ್ಲಿಂದ ಮತ್ತೆ ಎಲ್ಲಿ ಹೋಗೋಣಪ್ಪ ಅಂದ್ರೆ ಸೀದಾ ಯಾವ ಕಡೆ ಸೀಟ್ ಸಿಗ್ತಾ ಆ ಕಡೆ ಹೋಗುಣ್ರಿ. ಯಾಕಪ್ಪ ಅಂತಂದ್ರೆ ವಾತಾವರಣ ಮಾತ್ರ ಮಳಿ ಬರುವಂಗೆ ಐತ್ರಿ. ಈಗ ನೋಡೋಣ್ರಿ. ಸೀಟಿಂಗ್ ಮಾತ್ರ ಅದ್ರಾಗ ಚಲೋ ನಡ್ದೈತ್ರಿ. ಈಗ ಏನಪ್ಪಾ ಇನ್ನೊಂದು ಪ್ರಾಬ್ಲಮ್ ಅಂದ್ರೆ ನಮ್ ಗ್ಯಾಸ್ ಖಾಲಿ ಐತ್ರಿ. ಗ್ಯಾಸ್ ಹಾಕೊಂಡ್ ಬರಾಕ್ ಹೋಗ್ಬೇಕು. ಏನು ಪ್ಯಾಸೆಂಜರ್ ಅದಾರು ಗಾಡಿ ಹೊಡಿಬೇಕು ಏನು ತಿಳಿಬೇಕು.
ಇದೊಂದು ಟ್ರಿಪ್ ತುಂಬ್ಕೊಂಡು ಹೋಗಿ ನೆಕ್ಸ್ಟ್ ಟ್ರಿಪ್ ಗ್ಯಾಸ್ ಹಾಕಕ್ಕೆ ಹೋಗೋಣ. ಬರ್ರಿ ಹೋಗೋಣ ಸೀದಾ ಯಾವ ಕಡೆ ಸೀಡ್ ಸಿಗ್ತಾ ಆ ಕಡೆ ಹೋಗೋಣ. ಏನು 10 ಹಾ 20 ರೂಪಾಯಿ ನೋಡ. 15 ಇಲ್ಲ 20 ರೂಪಾಯಿ ನೋಡಿ. ನಿನಗಾದ್ರೆ 20 ರೂಪಾಯಿ. 10 ಹೋಗೋಣ. ಸಿಬಿಟ್ಟಿಂದ ಗಾಡಿ ತುಂಬಿಕೊಂಡು ಸೀದಾ ಎಲ್ಲಿ ಬಂದಪ್ಪ ಅಂದ್ರೆ ಎಳ್ಳೂರು ಕೇಲಿ ಬಂದು ನೋಡ್ರಿ. ಬರ್ಬೇಕಾದ್ರೆ ಏನಿಲ್ರಿ 120 ರೂಪಾಯಿ ಟ್ರಿಪ್ ಉಂಟು. ಏನು ಮಾಡಕ್ಕೆ ಬರೋದಿಲ್ಲ. ಬಂದು ಖಾಲಿ ಮಾಡಿದೆ. ಈಗ ಎಳ್ಳೂರು ಕೇಲಿಯಿಂದ ಮತ್ತೆ ಸೀದಾ ಯಾವ ಕಡೆ ಹೋಗ್ಬೇಕು ಅನ್ನೋದನಪ್ಪ ಅಂತಂದ್ರೆ ಬಸ್ ಸ್ಟ್ಯಾಂಡ್ ಕಡೆ ಹೋಗ್ಬೇಕು ಅನ್ನೋದನ್ರಿ. ವಾತಾವರಣ ನೋಡ್ರೆ ಸಣ್ಣಗೆ ಮಳೆ ಆಗೈತ್ರಿ. ಟೈಮ್ ಬಂದು 5:30 ಆಗೈತ್ರಿ. ಈಗ ಇನ್ನೊಂದು 2 ಟ್ರಿಪ್ ಹೊಡಿಬೇಕು ಅನ್ನೋದೇವು. ಬರ್ರಿ ನೋಡೋಣ ಏನೇನು ಆಗ್ತದೋ ಏನು. ಕೆಲಸ ಅಂತೂ ಮಾಡಾಕತ್ತೇವಿ ಮಾಡೋಣ್ರಿ. ಇಂತ ಮಾಡಕ್ಕೆ ಬರೋದಿಲ್ರಿ. ಸೌಕಾರ ನೋಡ್ರಿ ಅಲ್ಲಿ ಚಾ ಅಂಗಡಿ ಚಾ ಕುಡಿನ ಬಾ ಅಂತ ಹೇಳಿ ಕುಂತಾನ್ರಿ. ನಾನು ಚಾ ಕುಡಿಯೋಲ್ಪ ಅಂತ ಹೇಳಿ ಬಂದೆ. ಬರ್ರಿ ಇಲ್ಲಿಂದ ಈಗ ಸೀದಾ ಹೋಗಿ ಬಸ್ ಸ್ಟ್ಯಾಂಡ್ ಹೋಗಿ ಬಸ್ ಸ್ಟ್ಯಾಂಡಿಂದ ಮತ್ತೆ ಎಲ್ಲಿ ಹೋಗಪ್ಪ ಅಂದ್ರೆ ಗಾಂಧಿನಗರಕ್ಕೆ ಹೋಗಿ ಗ್ಯಾಸ್ ಹಾಕೋ ಹೋಗ್ರಿ. ಯಾಕಂದ್ರೆ ನಿನ್ನೆ ಹಾಕಿದ ಗ್ಯಾಸ್ ಈಗ ಖಾಲಿಯಾಗಿದ್ರಿ. ಎಳ್ಳೂರು ಕೇಲಿಂದ ಬಸ್ ಸ್ಟ್ಯಾಂಡ್ಗೆ ಹೋಗ್ಬೇಕು ಅನ್ನತ್ತೇನ್ರಿ. ಹೋಗ್ಬೇಕಾದ್ರಂತೂ ಸೀಟ್ ಸಿಗಲಿಲ್ಲ. ಗೋವಾಸ್ ಮಠ ಹೋದೆ. ಗೋವಾಸ್ಲಿಂದ ಮತ್ತೆ ಸೀದಾ ವಡಗಾಂವ್ಗೆ ಬಂದ್ಯಾರಿ. ವಡಗಾಂವ್ದಿಂದ ಈಗ ಮತ್ತೆ ಎಲ್ಲಿಗೆ ಬಂದನಪ್ಪ ಅಂದ್ರೆ ಭಾಗ್ಯನಗರಿಗೆ ಬಂದನ್ರಿ. ಇಲ್ಲೇ ಭಾಗ್ಯನಗರದಿಂದ ಸ್ವಲ್ಪ ಕೆಲಸ ಇದೆ. ಕೆಲಸ ಮುಗಿಸ್ಕೊಂಡು ಎಲ್ಲಿಗೆ ಹೋಗೋಣಪ್ಪ ಅಂತಂದ್ರೆ ಮಧುಗಾಂವ್ ಕ್ರಾಸ್ ಹೋಗೋಣ್ರಿ. ಮಧುಗಾಂವ್ ಕ್ರಾಸಿಂದ ಗ್ಯಾಸ್ ಹಾಕೊಂಡು ಅಲ್ಲಿಂದ ಸೀದಾ ಮತ್ತೆ ಎಲ್ಲಿ ಹೋಗೋಣಪ್ಪ ಅಂತಂದ್ರೆ ಸೀಟ್ ಸಿಕ್ಕರೆ ಬಸ್ ಸ್ಟ್ಯಾಂಡ್ ಹೋಗ್ರಿ. ಇಲ್ಲಪ್ಪ ಅಂತಂದ್ರೆ ಸೀದಾ ಮನೆ ಕಡೆ ಹೋಗೋಣ. ನಮಸ್ಕಾರ ಸ್ನೇಹಿತರೆ. ಇವಾಗ ಎಲ್ಲದನಪ್ಪ ಅಂತಂದ್ರೆ ಮನೆ ಕಡೆ ಬಂದು ನೋಡ್ರಿ. ಟೈಮ್ ಬಂದು 8 ಗಂಟೆ ಆಯ್ತು. ಭಾಗ್ಯನಗರದಿಂದ ಸೀದಾ ಎಲ್ಲಿ ಬಂದಪ್ಪ ಅಂದ್ರೆ ಮನೆಗೆ ಬಂದ್ರಿ. ಗ್ಯಾಸ್ ಅಂತೂ ಹಾಕೋಕ್ಕಾಗಲಿಲ್ಲ. ಇವತ್ತಿನ ದುಡಿಕೆ ಅಂತೂ ಏನು ಅಷ್ಟೇ ಐತ್ರಿ. ಸುಮ್ಮನೆ ಏನಪ್ಪ ನಾಮಕ್ಕೋಸ್ತು ಅಂತ ಐತ್ರಿ ಕೆಲಸ ಅಂತೂ. ಪರವಾಗಿಲ್ರಿ. ಏನು ಮುಂಜಾನೆ 9 ಗಂಟೆಯಿಂದ ಸಾಯಂಕಾಲ 8 ಗಂಟೆ ಮಟ್ಟ ದುಡಿದ್ರು 1300 ರೂಪಾಯಿ ದುಡಿದ ನೋಡ್ರಿ ಇವಾಗ ಕೆಲಸ. ನಾವು ಸ್ವಲ್ಪ ಬೆಳಿಗ್ಗೆ ಜಲ್ದಿ ಹೋಗ್ಬೇಕ್ರಿ. ಹಿಂಗಾಗಿ ಲೇಟಾಗಿ ಆಗತ್ತೈತಿ ಬೆಳಿಗ್ಗೆ ಹೋಗಕ್ಕೆ. ಇರಲ್ರಿ ನಾಳಿಂದ ನೋಡೋಣ್ರಿ. ಆದಷ್ಟು ಜಲ್ದಿ ಹೋಗಕ್ಕೆ ಟ್ರೈ ಮಾಡೋಣ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಶೇರ್ ಮಾಡಿ, ಲೈಕ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಟಾಟಾ ಬಾಯ್ ಬಾಯ್.